ಒಂದು ನಾಡಿನ ಅಭಿವೃದ್ಧಿಯಲ್ಲಿ ಸಾರಿಗೆ ಮತ್ತು ಸಂಪರ್ಕಗಳು ನರಳಾಡ್ತಾ ಇದ್ದಂತೆ ಮಾಗಡಿಯಿಂದ ಬೆಂಗಳೂರಿಗೆ ಬಿಎಂಟಿಸಿ ಸಾರಿಗೆ ವ್ಯವಸ್ಥೆ ಕಲ್ಪಿಸುವುದು ಅಭಿವೃದ್ಧಿಯ ಸಂಕೇತ. ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ 4 ಎಕರೆ ಜಮೀನು ನೀಡಲಾಗಿದೆ. ಇನ್ನು 2 ತಿಂಗಳ ಒಳಗೆ ಬಿಎಂಟಿಸಿ ಡಿಪೋ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗುವುದು ಅಂತ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದರು. ಮಾಗಡಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಡಾ. ನಂಜುಂಡಪ್ಪ ವರದಿಯನ್ನ ನೀಡಿದೆ. ತಾಲೂಕನ್ನು ಅಭಿವೃದ್ಧಿಪಡಿಸಲು ಹಿಂದೆ ಸಂಸದರಾಗಿದ್ದಂಥ ಡಿ.ಕೆ. ಸುರೇಶ್ ಅವರು ಸಹಕಾರ ಮತ್ತು ಸಲಹೆಯಿಂದ ತಾಲೂಕು ಅಭಿವೃದ್ಧಿಯತ್ತ ಸಾಗಿದೆ. ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4 ಅಥವಾ 5 ಎಕರೆ ಜಮೀನಿನ ಅಗತ್ಯವಿದೆ ಅಂತ ಹಿಂದೆ ಬಿಎಂಟಿಸಿ ಹಿರಿಯ ಅಧಿಕಾರಿ ಶಿವಕುಮಾರ್ ಪ್ರಸ್ತಾಪನೆಯನ್ನ ಮುಂದಿಟ್ಟಿದ್ರು. ಅದರಂತೆ ಜಮೀನು ಗುರುತಿಸಿದ್ದೇನೆ. ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರೀಕ್ಷೆಯನ್ನು ನಡೆಸಿ ನೀಲನಕ್ಷೆ ಸಿದ್ಧಪಡಿಸಿದರೆ ಮುಂದಿನ 4 ತಿಂಗಳಲ್ಲಿ ತಾಲೂಕಿಗೆ ಆಗಮಿಸಲಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸುವೆ ಅಂತ ಹೇಳಿದ್ದಾರೆ. ಬಿಎಂಟಿಸಿ ಸಂಸ್ಥೆಯ ಉಪಾಧ್ಯಕ್ಷ ನಿಖೇತ್ ರಾಜರವರು ಮೌರ್ಯವರು ಮಾತನಾಡಿ, ಬಿಎಂಟಿಸಿ ಬಸ್ ಬಂದಿವೆ ಅಂದ್ರೆ ಆ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಆಗಲಿದೆ. ಇದರಿಂದಾಗಿ ರೈತರಿಗೆ ಲಾಭ. ಮಾಗಡಿಯಲ್ಲಿ 4 ಎಕರೆ ಜಮೀನು ಒದಗಿಸಿದ್ರೆ ಬಿಎಂಟಿಸಿ ಡಿಪೋ ನಿರ್ಮಿಸಲಾಗುವುದು ಅಂತ ತಿಳಿಸಿದ್ರು. ಮಾಗಡಿಯಿಂದ ಟೋಲ್ಗೇಟ್ ವರೆಗೆ 5 ಡೀಸೆಲ್ 5 ಎಲೆಕ್ಟ್ರಿಕ್ ಬಸ್ಗಳನ್ನ ಸಚಿವರು ಹಸಿರು ಬಾವುಟ ಬೀಸಿ ಚಾಲನೆಯನ್ನ ನೀಡಿದ್ರು. 10 ಬಸ್ಗಳು ನಿತ್ಯ 62 ಸುತ್ತುವಳಿಗಳಲ್ಲಿ ಸಂಚರಿಸಲಿದ್ದು ಪ್ರಯಾಣದ ₹55 ಆಗಿದೆ. ಬೆಂಗಳೂರಿನ ಮಾಗಡಿ ಟೋಲ್ಗೇಟ್ ರಸ್ತೆಯಿಂದ ಕಾಮಾಕ್ಷಿ ಪಾಳ್ಯ, ಸುಮನಹಳ್ಳಿ ಮತ್ತು ಸುಂಕದಕಟ್ಟೆ, ಗೊಲ್ಲರಹಟ್ಟಿ ಮತ್ತು ತಾವರೆಕೆರೆ, ವರದೋನಹಳ್ಳಿ ಮತ್ತು ಪರದೋನಹಳ್ಳಿಯ ಹ್ಯಾಂಡ್ ಪೋಸ್ಟ್, ಹೊಸಪೇಟೆ ಸರ್ಕಲ್ ಮಾರ್ಗವಾಗಿ ಮಾಗಡಿ ಮೂಲಕ ಅಂಚೆಪಾಳ್ಯ ಹ್ಯಾಂಡ್ ಪೋಸ್ಟ್ ವರೆಗೆ ಬಿಎಂಟಿಸಿ ಬಸ್ ಸಂಚರಿಸಲಿವೆ ಅಂತ ಬಿಎಂಟಿಸಿ ಅಧಿಕಾರಿಗಳು ಹೇಳಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸ್ನೇಹಿತರಾದಂಥ ನಿಖಿತ್ ರಾಜ್ ಮೌರ್ಯರವರು ತುಮಕೂರು ತಗೊಂಡೋಗ್ಬಿಟ್ಟವ್ರೆ. ನಾವು ನಿಮ್ಮ ಮುಂದೆ ತಲೆ ತಗ್ಗಿಸ್ಲೇಬೇಕು. ನಾವು ಪಕ್ಕದಲ್ಲಿರೋ ತಗೊಂಡ್ಬಂದಿಲ್ಲ. ನೀವು 72 ಕಿಲೋಮೀಟರ್ ತಗೊಂಡೋಗ್ಬಿಟ್ಟಿದ್ದೀರಲ್ಲ ಮೊದಲೇ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು, ಈ ಒಂದು ಬಿಎಂಟಿಸಿಯ ಉಪಾಧ್ಯಕ್ಷರಾದಂಥ ನಿಖಿತ್ ರಾಜ್ ಮೌರ್ಯರವರೇ, ನಮ್ಮ ಬಿಎಂಟಿಸಿಯ ವಿಭಾಗೀಯ ನಿಯಂತ್ರಣಕ್ಕಾದಂಥ ಸನ್ಮಾನ್ಯ ಶ್ರೀ ದಿವಾಕರ್ ಅವರೇ, ಕೆಎಸ್ಆರ್ಟಿಸಿಯ ವಿಭಾಗೀಯ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ನಮ್ಮ ಒಂದು ಪ್ರದೇಶ ಮುಂದುವರಿಬೇಕು ಅಂತಂದ್ರೆ ಪ್ರಮುಖವಾಗಿ ಸಾರಿಗೆ ವ್ಯವಸ್ಥೆ ಅಚ್ಚುಕಟ್ಟಾಗಿರ್ಬೇಕು. ಸಾರಿಗೆ ವ್ಯವಸ್ಥೆ ಚೆನ್ನಾಗಿದ್ರೆ ಆ ಪ್ರದೇಶ ಮುಂದುವರೆದಿದೆ ಅಂತಕ್ಕಂಥದ್ದು ಅರ್ಥ. ಯಾವಾಗಲೂ ಕೂಡ ನಮ್ಮ ತಾಲೂಕಿಗೆ ಮೊದಲಿಂದನೂ ಕೂಡ ಹಿಂದುಳಿದಿದೆ ಅಂತ. ಹಾಗೂ ಎಡಿಸಿ ಚಂದ್ರಯ್ಯನವರಿದ್ದಾರೆ, ಧನರಾಜ್ ಅವರಿದ್ದಾರೆ, ನನ್ನ ಮಿತ್ರರಾದಂಥ ಅರ್ಜುನ್ ಇದ್ದಾರೆ, ನಮ್ಮ ಸೋಮಣ್ಣ ಇದ್ದಾರೆ, ಡಿಸಿ ಅವರಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಮ್ಮ ತಹಶೀಲ್ದಾರ್ ಇದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸಿ, ಪ್ರೀತಿಯ ಬಂಧುಗಳೇ, ವಿಶೇಷ ಏನಿಲ್ಲ. ಇದಕ್ಕೆ ಬೋರ್ಡ್ಗೆ ಬಹುಶಃ ಅವರು ಮತ್ತೆ ನಾವು ಸೇರಿ ಇವತ್ತು ಬಿಎಂಟಿಸಿಗೆ ಚಾಲನೆ ಡಿಪೋ ಸುರಕ್ಷಿತವಾಗಿ ಟೈಮ್ ಕರೆಕ್ಟಾಗಿ ಬರಬೇಕು, ಹೋಗ್ಬೇಕು ಅಂದ್ರೆ ಆ ಬಸ್ಗಳನ್ನ ಕೂಡ ನಿಲ್ಸ್ಕೊಳ್ತಕ್ಕಂಥದ್ದು ಮೇಂಟೈನ್ ಮಾಡಬೇಕು, ಒಂದು ಜಾಗ ಬೇಕು. ಅದಕ್ಕೆ ಮಾಗಡಿನಲ್ಲಿ ಒಂದು ಡಿಪೋ ಮಾಡಿ ಅಂತ ಮನವಿ ಮಾಡಿದ್ದೀನಿ ನಮ್ಮ ಉಪಾಧ್ಯಕ್ಷರಿಗೆ. ಮೊನ್ನೆ ಹಿಂದೆ ರಾಮನಗರವ್ರಿಗೂ ಕೂಡ ಮನವಿ ಮಾಡಿದ್ದೆ. ಅವತ್ತು ಇಲಾಖೆ ಬದಲಾವಣೆ ಆಗಿದೆ. ಸುರೇಶ್ ಅವರಿಗೆ, ಬೈರತಿ ಸುರೇಶ್ ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ಮತ್ತು ಅವರ ಅಧ್ಯಕ್ಷರಿಗೂ ಕೂಡ, ಆರಾಧ್ಯರಿಗೂ ಕೂಡ ಮನವಿ ಮಾಡಿದ್ದಾರೆ. ಒಂದು ಡಿಪೋವನ್ನು ಮಾಡ್ಕೊಡ್ತೀವಿ ಅಂತ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಈಗ ಒಂದು 4 ರಿಂದ 5 ಎಕರೆ ಜಾಗ ಕೊಡ್ತಾ ಇದ್ದೀವಿ. ದೊಡ್ಡ ಮಟ್ಟಿಗೆ RSS ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. RSS ವಿಚಾರವಾಗಿ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ. ಚರ್ಚೆ ಆಗ್ತಕ್ಕಂಥದ್ದು ಏನು ನೀವು ಹೇಳಿ, ಮಾಧ್ಯಮದವರು ಹೇಳಿ, ಏನು ಚರ್ಚೆ ಆಗ್ಬೇಕು RSS ವಿಚಾರದಲ್ಲಿ? ಅಲ್ಲ ರೀ, ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡಿಸ್ಕೊಳ್ಳಿ, ಅದು ಕಾನೂನು ಚೌಕಟ್ಟಿನೊಳಗೆ ಕೆಲಸ ಮಾಡಿ ಅಂತಕ್ಕಂಥದ್ದು ತಪ್ಪ. ನೀವು ವಿಶ್ಲೇಷಣೆ ಮಾಡಬೇಕು. ನೀವು ಇದಕ್ಕೆ ನಿಮ್ಮ ವಿಶ್ಲೇಷಣೆ ನಾನು ಹೋಗ್ತಾ ಇಲ್ಲ. ನೀವು ವಿಶ್ಲೇಷಣೆ ಮಾಡಿ, ತಪ್ಪೇನು? ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಂವಿಧಾನ ದಡ್ಡಿನಲ್ಲಿ ಕೆಲಸ ಮಾಡ್ಬೇಕಲ್ವಾ? ಈಗ ಅನಾಹುತ ಏನು ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದ್ರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಅಲ್ಲೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀಬಹುದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ಲರಿಗೂ. ನೀವು ಲೀಗಲ್ ಆಗಿ ಎಲ್ಲ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ನೀವು ಯಾತಕ್ಕೋಸ್ಕರ ನೀವು ನೋಂದಣಿ ಮಾಡ್ಕೋಬಾರ್ದು? ಸಂತೋಷ ಹೇಳ್ತಾರೆ ಅವಶ್ಯಕತೆ ಇಲ್ಲ ಮಾಡಿಸ್ಕೊಳ್ಳೋದು. ಯಾಕೆ ಅವಶ್ಯಕತೆ ಇಲ್ಲ ಹೇಳಿ, ಕಾರಣ ಕೊಡ್ಬೇಕಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ.
ಈಗ ಮಾಡ್ತೀನಿ, ದಯಮಾಡಿ ನೀವು ಕೂಡ ನಮ್ಮ ಕಾನೂನಿಗೆ ಗೌರವ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀನಿ. ಬ್ಯಾನ್ ಮಾಡ್ಲಿಕ್ಕೆ ಹುನ್ನಾರ ನಡೀತಿದೆ ಅಂತ ಕೂಡ ಆರೋಪ ಸರ್. ನೋಡ್ರಿ, ಯಾವ್ದು ರಿಜಿಸ್ಟ್ರೇಷನ್ ಇಲ್ದೇನೆ ಇಲ್ಲಿಗಲ್ ಆಗಿ ಆಕ್ಟಿವಿಟೀಸ್ ನಡೆದ್ರೆ ಬರೀ RSS ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ. ಇಲ್ಲಿಗಲ್ ಮೀನ್ಸ್ ಅವರು ರಿಜಿಸ್ಟರ್ ಮಾಡ್ಸ್ಕೊಂಡ್ಮೇಲೆ ಗೊತ್ತಾಯ್ತದೆ ಲೀಗಲ್ ಇಲ್ಲಿಗಲ್ ಅಂತ. ಅವ್ರು ರಿಜಿಸ್ಟರ್ ಮಾಡ್ಸ್ಕೊಳ್ತಾರೆ, ನಮ್ಗೇನು ಗೊತ್ತಾಯ್ತದೆ ಏನು ನಡೀತದೆ ಅಲ್ಲಿ ಆಕ್ಟಿವಿಟೀಸ್ ಅಂತ. ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಆಮೇಲೆ ಗೊತ್ತಾಯ್ತದೆ ಏನು ಲೀಗಲ್ ಇಲ್ಲಿಗಲ್ ಅಂತ. ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಾನು ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ. ನಾನು ಲೀಗಲ್ ಆಗಿದ್ರೆ ಯಾಕೆ ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ? ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಅದನ್ನ ಕಾನೂನು ಅದ್ರ ಕ್ರಮ ತಗೊಂಡು. ಚಾಮರಾಜನಗರ ಸರ್ ಶೂಟೌಟ್ ಆಗಿರೋದು ಆಗಲೇ ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ, ಕ್ರಮ ವಹಿಸ್ತಾರೆ. ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮುಂದೆ ಪ್ರತಿಭಟನೆ ಮಾಡ್ತಿರೋದು ಪರಿಹಾರವನ್ನು ಕೊಡಬೇಕು ಸರ್ಕಾರದಿಂದ. ನೋಡ್ರಿ, ಪ್ರಾಮಾಣಿಕ ನಿಜವಾಗ್ಲೂ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಪರಿಹಾರಕ್ಕೆ ಅವರು ಅರ್ಹರಿರ್ತಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ಅದು ತೀರ್ಮಾನ ಆಗಲಿ ಅಂತಲೇ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ. ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರಲಿ, ಪರಿಹಾರ ಕೊಡಲೇಬೇಕು. ನಾವು ಸಾರ್ವಜನಿಕರಿಗೆ ಏನಾರು ನಮ್ಮ ಅಧಿಕಾರಿಗಳಿಂದ ನಮ್ಮ ಸರ್ಕಾರದಿಂದ ತೊಂದರೆ ಆಗಿದೆ, ಅದು ಪರಿಹಾರನೂ ಕೂಡ ಕೊಡ್ತೀವಿ. ಯಾರು ಕೂಡ ಅದು ಅನಧಿಕೃತವಾಗಿ ಏನಾರು ನಡೆಸಿದ್ರೆ ಅದು ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ನಾವೆಲ್ಲರೂ ನಾನು ಹೇಳಿಲ್ವ ಆಗಲೇ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗಿತ್ತು. ನೋಡ, ಅದು ಬರಲಿ, ತೀರ್ಪು ಬಂದ್ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗಿದೆ. ಟೌನ್ಶಿಪ್ ವಿಚಾರವಾಗಿ ಚರ್ಚೆ ತಹಸೀಲ್ದಾರ್ ಬಿಡದಿ ಟೌನ್ಶಿಪ್ ವಿಚಾರ ನಾವೇ ಸ್ವಯಂ ಪ್ರೇರಿತವಾಗಿ ಚರ್ಚೆಗೆ ತಗೊಂಡಿದ್ದೀವಿ, ನಮ್ಮ ಪಕ್ಷನೇ. ಯಾಕಂದ್ರೆ ಈ ಟೌನ್ಶಿಪ್ ಯಾರ ಕಾಲದಲ್ಲಿ ಆಯ್ತು, ಏನಾಯ್ತು, ಯಾರಿಂದ ಈ ದುರಂತ ಸಂಭವಿಸ್ತು, ಈಗ ಯಾಕೆ ವಿರೋಧ ಚರ್ಚೆ ಆಗಲಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ನಮ್ಮ ಪಕ್ಷದ ಶಾಸಕರುಗಳೇ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಾಳೆ ಸ್ಪೀಕರ್ಗೆ ಲೆಟರ್ ಕೊಡ್ತಾರೆ. ಸಿದ್ಧತೆ ಏನಿದೆ ಇರೋ ವಾಸ್ತವಾಂಶ ಜನಗಳ ಮುಂದೆ ಬಿಚ್ಚಿಡ್ತೀವಿ. ಅರ್ಜಿ ಕೊಟ್ಟವ್ರೆ ಏನಕ್ಕೆ ಆಗ್ಲಿ ಪಾದಯಾತ್ರೆ ನೋಡೋಲ್ಲ, ಹೆಂಗ್ ಪಾದಯಾತ್ರೆ ಮಾಡಿದ್ರು ಅಂತ. ಪಾದಯಾತ್ರೆ ಮಾಡಿದ ಲಕ್ಷಣ ಅದು. ಅವ್ರು ಪಾದಯಾತ್ರೆ ಏನಾರ ಮಾಡೋರು, ರೈತರ ಪರವಾಗಿ ಪಾದಯಾತ್ರೆ ಮಾಡೋರು, ಅದು ಜಾಲಿ ಯಾತ್ರೆ ಮಾಡಿರೋದು. ಪಾದಯಾತ್ರೆ ಅಲ್ಲ, 2 ದಿವಸಕ್ಕೆ ಮುಗಿಸ್ಬಿಟ್ರು. ನಾವು ತಲುಪಿಡ್ತೀವಿ, 3 ದಿವಸ ಹೋಗಿ ಅಲ್ಲಿ ತಲುಪಿಡ್ತೀವಿ ಅಂದ್ರೆ 2 ದಿವಸಕ್ಕೆ ಹೊಂಟೋದ್ರು. ಒಬ್ರು ಅಲ್ಲಿ ಎಲ್ಲಿ ಹೇಳಿದ ಸ್ಥಳದಲ್ಲಿ ಒಬ್ರು ಚರ್ಚೆ ಮಾಡಲಿಲ್ಲ, ಒಬ್ಬ ರೈತರನ್ನ ಭೇಟಿ ಮಾಡಲಿಲ್ಲ. ಇದೊಂಥರ ಕಾಟಾಚಾರಕ್ಕೆ ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಪಾದಯಾತ್ರೆ. ಜನಕ್ಕೆ ಗೊತ್ತಾಗದೆ ಬಿಡಿ, ಈಗಾಗಲೇ ತೀರ್ಮಾನ ಮಾಡ್ಕೊಂಡವ್ರು. ಚೆಕ್ಗಳೆಲ್ಲ ಹೇಗೆ ವಿತರಣೆ ಆಗ್ತಿದ್ದಾವೆ ಸರ್? ಎಷ್ಟು % ವಿತರಣೆ ಆಗಿದೆ ಸರ್? ಸುಮಾರು ನನಗೆ ಗೊತ್ತಿರೋಂಗೆ ಒಂದು 500 ಕೋಟಿಯಷ್ಟು ಹಣ ವಿತರಣೆ ಆಗಿದೆ. ಒಂದು 500 ಕೋಟಿಯಷ್ಟು ಜಾಗ ವಿತರಣೆ ಮಾಡಿದ್ದಾರೆ. ಅವ್ರು ಶೇರಿಂಗ್ ಕೇಳಿದಾರಲ್ಲ, ಕೆಲವೆಲ್ಲ ರೈತರು ಶೇರಿಂಗ್ ಕೇಳಿದ್ದಾರೆ. 1,000 ಕೋಟಿಯಷ್ಟು ವ್ಯವಹಾರ ಈಗ ಆಗಿದೆ. ಎಷ್ಟು % ರೈತರು ತಗೊಂಡಿದ್ದಾರೆ ಸರ್? ನಮ್ಗೆ ಅರ್ಜಿ ಕೊಟ್ಟರು ಹೆಚ್ಚು ಕಡಿಮೆ ಒಂದು ಮೋರ್ ದನ್ 60% ಕೊಟ್ಟಿದ್ದಾರೆ ಅರ್ಜಿನ. ಆದರೆ ನಮಗೆ ನಾವು ಅದನ್ನ ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ, ಕಾನೂನು ಚೌಕಟ್ಟಿನಲ್ಲಿ ಏನೇನು ನಡೀತದೆ ಅಂತ ಚರ್ಚೆ ಆಗಬೇಕಲ್ಲ. ಎಲ್ಲ ಕಾನೂನಾತ್ಮಕವಾಗಿ ಸರಿಯಾಗಿರ್ತಕ್ಕಂಥವ್ರಿಗೆಲ್ಲವೂ ಕೂಡ ನಾವು ಚೆಕ್ಗಳನ್ನ ಕೊಡ್ತೀವಿ. ಉಳಿದಂತ 40% ಅವ್ರನ್ನ ಹೇಗೆ ಮಾಡ್ತೀರಾ, ಹೇಗೆ ಟ್ರೀಟ್ ಮಾಡ್ತೀರಾ? ಎಲ್ಲ ಇನ್ನೂ ಬರ್ತಾ ಇದ್ದಾರೆ. ತಗೊಳಕ್ ನಮಗೆ ಜಾಗ ಬೇಕು, ಟೈಮ್ ಬೇಕಲ್ವಾ, ಇನ್ನೂ ಬರ್ತಾ ಇದ್ದಾರೆ. ಒಪ್ಪಿಲ್ಲದಂತ ರೈತರುಗಳಿಗೆ ಸರ್ ಈಗ ಅದಕ್ಕೆ ಒಂದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಿಟೈರ್ಡ್ ಚೀಫ್ ಜಸ್ಟಿಸ್ ಇದರಲ್ಲಿ ಒಂದು ಇದನ್ನ ಸಮಿತಿ ಮಾಡವ್ರೆ. ಅದರಲ್ಲಿ ಅಲ್ಲಿ ಚರ್ಚೆ ಆಗ್ತದೆ, ಅವ್ರನ್ನ ಯಾವ ರೀತಿ ಮನವೊಲಿಸಬೇಕು ಅಂತ. ಒಪ್ಪಲಿಲ್ಲ ಅಂದ್ರೆ ಇಲ್ಲ, ಎಲ್ಲ ಒಪ್ಪಲ್ಲ ರೀ. ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ 100% ಒಪ್ಪಿಗೆ ಕೊಡಲ್ಲ. 80% ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ. ಆದ್ಮೇಲೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು, ಸಹಾಯ ಮಾಡಬೇಕು, ಅವ್ರು ಮಾಡ್ಬೇಕು. ಥ್ಯಾಂಕ್ ಯು.